ನಿರ್ಮಾಪಕರು ನಟರ ನಡುವೆ ಬಾಂಧವ್ಯ ಹೇಗಿರ್ಬೇಕು ಸರ್? ಯಾಕಂದ್ರೆ ಅಣ್ಣ ಅವರು ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೆದಿದ್ರು. ಕನ್ನಡ ಭಾಷೆನ ನೀವು ಅಪ್ಪಾಜಿ ಹತ್ರನೇ ಕಲಿಬೇಕು. ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ನೋಡಿ, ಕನ್ನಡ ಭಾಷೆಯನ್ನು ನಾವು ಅಪ್ಪಾಜಿ ನೋಡೇ ಕಲಿಬೇಕು. ಯಾಕೆಂತಂದರೆ ಕನ್ನಡ ಭಾಷೆಯನ್ನು ಅವರು ಕೂಡ ಕಲ್ತಿದ್ದು ಕೂಡ ಜಾಸ್ತಿ ಹೆಚ್ಚು ಕೂಡ ಕಲ್ತಿದ್ದು ಅಂತ ಹೇಳಿದ್ರೆ ಅದು ಕುವೆಂಪು ಅವರಿಂದನೇ. ನೋಡಿ, ಕುವೆಂಪು ಅವರು ಯಾವ ಸರಳತೆಯಿಂದ ಇದ್ದರು, ಒಂದು ಮದುವೆ ಆಗಲಿ ಒಂದು ಕಾರ್ಯಕ್ರಮ ಆಗಲಿ ಯಾವ ಸರಳತೆಯಿಂದ ಮಾಡ್ತಾಯಿದ್ರು. ಕೆಲವೆಲ್ಲ ನಾವು ದೊಡ್ಡ ಗ್ರ್ಯಾಂಡಾಗಿ ಮಾಡ್ತೀವಿ. ಒಂದು ನೋಡಿ, ಏನಾದರೂ ಒಂದು ಫಂಕ್ಷನ್ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ನಮ್ಮ ಮನೇಲಿ ಅಂದರೆ ನಮ್ಮ ನೆಂಟ್ರಸ್ತೆಲ್ಲ ಕರೆದು ಒಂದು ಸರಳವಾಗಿ ಮಾಡ್ದೇ ಗ್ರ್ಯಾಂಡಾಗಿ ಯಾವ ಥರ ಮಾಡ್ತೀವಿ. ಮತ್ತು ಕುವೆಂಪು ಅವರ ಒಂದು ಸರಳ ಮಾರ್ಗವನ್ನು ಯಾವ ರೀತಿ ಅನುಸರಿಸ್ತಾರೆ ಇದನ್ನು ಕೂಡ ಎಲ್ಲ ಕಲ್ತಿದ್ದೆಲ್ಲ ಅಪ್ಪಾಜಿಯವರು ಹಿಂದಿನಿಂದ ಬೆಳ್ಕೊಂಬಂದಂಥ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದನೇ. ಕನ್ನಡ ಇಂಡಸ್ಟ್ರಿ ಅಂತಂದರೆ ಕನ್ನಡ ಭಾಷೆಯಿಂದನೇ ಕಲ್ತ್ಕೊಂಡ್ಬಂದಿದ್ದು. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಬೆಂಬಲ ಸದಾ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ. ಯಾಕಂದರೆ ನೋಡಿ, ಕುವೆಂಪು ಅವ್ರ ಬಗ್ಗೆ ಅಣ್ಣವ್ರ ಬಗ್ಗೆ ಇನ್ನೂ ಒಂದು ಬಾಂಧವ್ಯ ಹೇಳಬೇಕಂತಂದರೆ, ಯಾಕೆಂತಂದರೆ ಹಿಂದೆ ಅವರು ಬದುಕಿದ ಕಾಲದಲ್ಲೂ ಕೂಡ ಮೀಟ್ ಮಾಡಿದೋ ಇಲ್ವೋ, ಬಟ್ ಆದರೂ ಕೂಡ ಹೇಗೆ ಅಂತಂದರೆ ಸರಳತೆ ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ನಮ್ಮ ಹೊರಗಿನವ್ರ ಜೊತೆ ಯಾವ ರೀತಿ ಬೆರಿಬೇಕು ನಾವು. ನೋಡಿ, ನಾವು ಬರೀ ಒಂದು ಹೆಸರು ಮಾಡಿಬಿಟ್ರೆ ಸಾಲದು, ಆ ಹೆಸರನ್ನ ಯಾವ ರೀತಿ ಉಳಿಸ್ಕೊಂಡು ಹೋಗಬೇಕು. ನೋಡಿ, ನಾವು ಅಣ್ಣವರು ದೊಡ್ಡ ಮಟ್ಟದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂಥವ್ರು ಸಿನಿಮಾದಲ್ಲಿ. ಆದರೆ ಆ ಹೆಸರನ್ನ ಕೊನೆಯವರೆಗೂ ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು. ಮತ್ತು ಕನ್ನಡ ಭಾಷೆಯನ್ನು ಇನ್ನೂ ಹೆಚ್ಚಿನದಾಗಿ ಒತ್ತು ಕೊಡಬೇಕು. ಅದಕ್ಕೂ ಕೂಡ ನಮ್ಮ ವಿಷ್ಣುದಾದವ್ರಿಗೂ ಕೂಡ ನೋಡಿ ಕಲ್ತಿದ್ದೆ ಅಣ್ಣವರಿಂದ. ಕೆಲವರೆಲ್ಲ ನೋಡಿ ಅಣ್ಣವರಿಂದ ಬೆಳೀತಾ ಹೀಗೆ ಕಲ್ತ್ಕೊಂಡು ಬಂದಿದ್ದಷ್ಟೇ. ಅಣ್ಣವ್ರು ನೋಡಿ ವಿಷ್ಣುದಾದವರು ಕೂಡ ಬದಲಾಗ್ಬಿಟ್ರು, ಕನ್ನಡ ಭಾಷೆಗೆ ಕೂಡ ಹೆಚ್ಚು ಒತ್ತು ಕೊಟ್ಟರು. ಅದರಲ್ಲೂ ಕೂಡ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಜನ ತುಳಿಯೋಕೆ ಟ್ರೈ ಮಾಡಿದರು ವಿಷ್ಣುದಾದವ್ರನ್ನ. ಬೆಳೆಸೋದಕ್ಕೂ ಕೂಡ ಟ್ರೈ ಮಾಡ್ತಾನೆ ಇರಲಿಲ್ಲ. ಈಗಲೂ ಕೂಡ ನೋಡಿ ಅವ್ರ ಸಮಾಧಿ ವಿಚಾರದಲ್ಲೂ ಕೂಡ ಈಗಲೂ ಕೂಡ ತುಂಬ ಕಮ್ಮಿನೇ. ಆದರೂ ಕೂಡ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಈಗ ಕರ್ನಾಟಕ ರತ್ನ ಕೊಟ್ಟಿರೋದೆಲ್ಲ ಕಡಿಮೆನೇ ಹೇಳ್ಬೇಕಂತಂದರೆ. ಮೊದಲೇ ಕೊಡಬೇಕಾಗಿತ್ತು ಕರ್ನಾಟಕ ರತ್ನನ. ನೋಡಿ, ಇದೆಲ್ಲ ಬೇರೆ ವಿಚಾರ ಆಗುತ್ತೆ ಹೇಳ್ತಾ ಹೋದರೆ. ಬಟ್ ಆದರೂ ಕೂಡ ಒಂದು ಕನ್ನಡನು ಸರಳತೆಯಲ್ಲಿ, ಕನ್ನಡ ಭಾಷೆ ಸರಳತೆಯಲ್ಲಿ, ನಾನೇನು ಬೇರೆ ದೇಶದವನಲ್ಲ, ನಾನು ನಿಮ್ಮ ಕನ್ನಡದವನೇ, ದಯವಿಟ್ಟು ನನಗೂ ಒಂದು ಅವಕಾಶ ಕೊಡಿ ಅಂತೆಲ್ಲ ವಿಷ್ಣುದಾದವರು ಅವತ್ತಿನ ಕಾಲಕ್ಕೂ ಎಷ್ಟೆಷ್ಟೆಲ್ಲ ಪೇಚಾಡಿದ್ರು ಅಂದರೆ ನೋಡಿ, ನಮ್ಮ ಕನ್ನಡ ಭಾಷೆಯನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋದಂಥವ್ರು ಅದರಲ್ಲಿ ವಿಷ್ಣುದಾದವ್ರು ಸರ್ ಒಬ್ಬರು. ಮುಂದೆ ಹೇಳ್ಬೇಕಂದ್ರೆ ನೋಡಿ, ನಮ್ಮ ಎಸ್ ನಾರಾಯಣ್ ಸರ್ ಬರ್ತಾರೆ. ಎಸ್ ನಾರಾಯಣ್ ಸರ್ ಕೂಡ ಅಷ್ಟೇ. ವಿಷ್ಣುದಾದವ್ರ ಮೂವಿ ಅಂದರೆ ಸಾಕು, ಅವ್ರಿಗೊಂದು ಕನ್ನಡ ಭಾಷೆ ಅಂದರೆ ಕನ್ನಡ ಸಾಂಗ್ ಬರೆಯೋದು ಅಂದರೆ ಸಾಕು, ಅವರಂತೂ ಎತ್ತಿದ ಕೈ ಎಸ್ ನಾರಾಯಣ್ ಸರ್. ಬಟ್ ಅಂದರೆ ಎಸ್ ನಾರಾಯಣ್ ಸರ್ ಅಂತಲ್ಲ, ನಿರ್ದೇಶಕರಲ್ಲಿ ಹಲವಾರು ನಿರ್ದೇಶಕರಿದ್ದಾರೆ. ಎಲ್ಲರೂ ಕೂಡ ಇಷ್ಟೇ, ಕನ್ನಡ ಭಾಷೆಯನ್ನು ಎಲ್ಲರೂ ಕೂಡ ಈ ರೀತಿ ಬೆಳೆಸಬೇಕು ಅಂತನ್ನೋ ಒಂದು ಉದ್ದೇಶ ಅವ್ರ ಮೈಂಡಲ್ಲಿ ಅದು ಬಂದ್ಬಿಡುತ್ತೆ ಹುಟ್ಟು ಕೂಡ. ನೋಡಿ, ಪ್ರಕಾಶ್ ರಾಜ್ ಹೇಳಿರ್ತಕ್ಕಂಥ ಒಂದು ಮಾತೇನಿದೆ, ಕನ್ನಡ ಭಾಷೆಯನ್ನು ಅದು ಅಣ್ಣವ್ರು ಮಾತ್ರ ಅಲ್ಲ, ಅಣ್ಣವರು ಕೂಡ ಕಲ್ತಿದ್ದಕ್ಕೆಲ್ಲ ರೀಸನ್ ಏನಿದ್ರು ಅದು ಕುವೆಂಪು ಕವಿಗಳಿಂದ ಬಂದಿರತಕ್ಕಂಥ ಒಂದು ಹುಟ್ಟು ಗುಣ ಅದು. ಅವ್ರನ್ನ ನೋಡಿ ಒಂದು ಭಾಷೆಯನ್ನು ನಾವು ಕಲಿಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬೆಳೆಸಬೇಕು. ಹಿಂದೆ ಎಲ್ಲ ಯಾವ ರೀತಿ ಬೆಳೆಸಿದ್ರು ನೋಡಿ ಕನ್ನಡ ಭಾಷೆಯನ್ನು, ಎಷ್ಟು ಒಂದು ಸರಳತೆಯಲ್ಲೆಲ್ಲ ಹಿಂದೆ ಎಲ್ಲ ಬೆಳೆಸಿದ್ರು ಅಂತಂದರೆ ಅದೇ ರೀತಿ ಉಳಿಸ್ಕೊಂಡು ಹೋಗಬೇಕು. ನೋಡಿ, ನಮ್ಮ ಕನ್ನಡದಲ್ಲಿ ಯಾವುದೇ ರೀತಿ ಧಕ್ಕೆ ಬರಬಾರ್ದು, ನಮ್ಮ ಕನ್ನಡಕ್ಕೆ ಯಾವುದೇ ಒಂದು ಅವಶೇಷ ಆಗಬಾರ್ದು, ಯಾವುದೇ ಒಂದು ತಪ್ಪು. ಈಗ ನೋಡಿ, ತಪ್ಪು ನಡೆದರೂ ಕೂಡ ಕನ್ನಡಕ್ಕೆ ಕೆಟ್ಟ ಹೆಸರೋದು. ನಮ್ಮ ಕನ್ನಡದಲ್ಲಿ ಏನಾದರೂ ಒಂದು ತಪ್ಪು ನಡೀತಾ ಇದೆ ಬೆಂಗಳೂರಲ್ಲೇ, ಒಂದು ಕರ್ನಾಟಕದಲ್ಲಿ ಅಂದರೆ ಅದು ಬೇರೆ ರಾಜ್ಯಕ್ಕೆ ಮಾತ್ರ ಅಲ್ಲ, ಬೇರೆ ದೇಶಗಳಿಗೆ ಹೋದರೆ ಒಂದೇನೋ ಕೆಟ್ಟದ ಹೆಸರು, ಬ್ಯಾಡ್ ನೇಮ್ ಬರುವಂಥದ್ದು ದಯವಿಟ್ಟು ಮಾಡಬೇಡಿ ಅಂತ ಕೂಡ ಆಗಿನ ಕಾಲಕ್ಕೆ ಎಚ್ಚರ ಕೊಟ್ಟಂಥವ್ರು ನಮ್ಮ ಅಣ್ಣವರು. ಯಾಕೆಂತಂದರೆ ಈಗಲೂ ಕೂಡ ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಂತೂ ಸುದೀಪ್ ದರ್ಶನ್ ಅಂತೂ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಸಾಹಸ ಮೆರೀತಾ ಇದ್ದಾರೆ. ಬಟ್ ಇಲ್ಲ ಅಂತಲ್ಲ, ಆದರೂ ಕೂಡ ಅವರವರ ಒಂದು ನಟನೆಯಲ್ಲಿ ವೈರತ್ವ ಏನೋ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಆದರೂ ಕೂಡ ಕನ್ನಡ ಇಂಡಸ್ಟ್ರಿನ ದಯವಿಟ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು. ದೊಡ್ಡ ಮಟ್ಟಕ್ಕೆ ತೊಗೊಂಡೋದ್ರಿಂದ ನಮಗಿಲ್ಲಿ ಕನ್ನಡದವ್ರಿಗೆ ಇನ್ನೂ ಕನ್ನಡದವರು ಹೆಚ್ಚು ಬೆಳೀತಾರೆ, ಕನ್ನಡದವರು ಹೆಚ್ಚು ಇನ್ನೂ ಹೋಗ್ತಾ ಇಡೀ ಕನ್ನಡದ ಗೊತ್ತು ಇಡೀ ಇಂಡಿಯಾಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ, ಪ್ರಪಂಚಕ್ಕೆ ಗೊತ್ತಾಗುತ್ತೆ. ನೋಡಿ, ಪ್ರಪಂಚಕ್ಕೆ ವಿಶ್ವಜ್ಞಾನವನ್ನು ಕುವೆಂಪು ಅವರು ಆ ಕಾಲದಲ್ಲೇ ಒಂದು ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೊಟ್ಟಿದ್ರು. ನಮ್ಮ ಕನ್ನಡ ಅನ್ನೋ ಒಂದು ಸಾಹಿತ್ಯ ಏನಿದೆ, ಕವಿಗಳ ಒಂದು ಕಲೆ ಏನಿದೆ, ಅದನ್ನೆಲ್ಲ ನಾವು ವಿಶ್ವಕ್ಕೆ ತೋರಿಸ್ಬೇಕು ಅಂತೆಲ್ಲ ಎತ್ತುಕೊಟ್ಟಂಥವ್ರು ಕುವೆಂಪು ಅವ್ರ ಕಾಲ. ಅದರಿಂದ ನೋಡಿ, ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಅಷ್ಟೇ ತುಂಬ ಟಾಪ್ ನಟರೆಲ್ಲ ದೊಡ್ಡ ಸಿನಿಮಾವನ್ನ, ಫ್ಯಾನ್ ಇಂಡಿಯಾ ಸಿನಿಮಾವನ್ನೆಲ್ಲ ಮಾಡ್ತಾ ಬರ್ತಿರ್ಬೋದು. ನಾವು ನೋಡ್ಬೋದು ಕೆಲವು ಕಾಂತಾರ ಸಿನಿಮಾ, ಹಿಸ್ಟ್ರಿ ಸಿನಿಮಾವನ್ನು ನೋಡ್ಬೋದು. ಈಗ ನೋಡಿ, ಸುದೀಪ್ ಸರ್ದು ಹಿಸ್ಟ್ರಿ ಸಿನಿಮಾ ಯಾವುದೂ ಇನ್ನೂ ಬಂದಿಲ್ಲ. ದರ್ಶನ್ ಸರ್ದಂತೂ ಹಿಂದೆ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಅಂತೂ ತುಂಬ ಹಿಟ್ ಆಗಿತ್ತು ದೊಡ್ಡ ಮಟ್ಟದಲ್ಲಿ. ಬಟ್ ಆದರೂ ಕೂಡ ಒಂದು ಇಂಡಿಯಾದಲ್ಲೇ ದೊಡ್ಡ ಸದ್ದು ಮಾಡಿತ್ತು ಅಂತ ಹೇಳ್ಬೋದು ದರ್ಶನ್ ಸರ್ ಸಿನಿಮಾನ. ಅದು ಬಿಟ್ಟರೆ ಈಗ ನೆಕ್ಸ್ಟ್ ನೋಡಿ, ಅಪ್ಕಮಿಂಗ್ ಸಿನಿಮಾ ಬರ್ತಾ ಇರೋಂಥದ್ದು KGF ಎಲ್ಲ ಬಂತು. ಲಾಸ್ಟ್ ಟೈಮ್ ಎಲ್ಲ KGF ಎಲ್ಲ ನೋಡಿದರೆ, KGF ಅಂತಕ್ಕಂಥದ್ದೆಲ್ಲ ಫ್ಯಾನ್ ಇಂಡಿಯಾ ಸಿನಿಮಾ ನಾವು ನೋಡ್ಬೋದು. ಅದೇ ರೀತಿ ಕನ್ನಡ ಸಿನಿಮಾವನ್ನು ಬೇರೆ ಮಟ್ಟಕ್ಕೆ ತೊಗೊಂಡೋಗಿರ್ತಕ್ಕಂಥ ಒಂದು ಕಲೆ ಗುರುತಿಸ್ತಕ್ಕಂಥದ್ದೆಲ್ಲ ನಾವು ಯಶ್ ಅವರಂತಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಆಳ್ತಾ ಇರ್ತಕ್ಕಂಥ ಕೆಲವು ಕಲೆಗಾರನ ಗುರುತಿಸ್ಬೋದು. ಎಷ್ಟೋ ಜನ ಇದ್ದಾರೆ, ಬಟ್ ಎಲ್ಲರದ್ದು ಕೂಡ ದಯವಿಟ್ಟು ವಿಡಿಯೋ ಮಾಡಬೇಕು. ಮಾಡೋದಕ್ಕೆ ನೆಕ್ಸ್ಟ್ ಟೈಮ್ ನೋಡೋಣ. ಸದ್ಯಕ್ಕೆ ಈಗಲಂತೂ ಎಸ್ ನಾರಾಯಣ್ ಸರ್ ಮಾತ್ರ, ಮತ್ತು ಅಣ್ಣವರು ಯಾವ ರೀತಿ ಹೇಳ್ಕೊಡ್ತಿದ್ರು, ಎಸ್ ನಾರಾಯಣ್ ಸರ್ ಅಣ್ಣವ್ರನ್ನ ನೋಡಿ ಯಾವ ರೀತಿ ಕಲಿತಿದ್ರು
ಕನ್ನಡವನ್ನು ಯಾವ ಮಟ್ಟಕ್ಕೆ ಬೆಳೆಸಬೇಕು, ಮತ್ತು ನಮ್ಮ ಕನ್ನಡದಲ್ಲೇ ಲಿರಿಕ್ಸ್ ಯಾವ ರೀತಿ ಇರಬೇಕು ನೋಡಿ. ಅಣ್ಣವರಂತೂ ಸಾಂಗಲ್ಲಿ ಹಿಂದಿನ ಸಾಂಗ್ನ ಗಮನಿಸಿ, ಸಾಂಗ್ಸ್ಗಳಲ್ಲೆಲ್ಲ ಹಾಡುಗಳಲ್ಲೆಲ್ಲ ಬರೀ ಕನ್ನಡ ಅನ್ನೋ ಒಂದು ಪದನೇ ಬಿಟ್ಟರೆ ಜಾಸ್ತಿ ಹಿಂದೆ ಎಲ್ಲ ಇಂಗ್ಲೀಷ್ ಪದಗಳೆಲ್ಲ ಜಾಸ್ತಿ ಇರ್ತಿರ್ಲಿಲ್ಲ ನೋಡಿ. ಇಂಗ್ಲೀಷ್ ಹಿಂದಿ ಎಲ್ಲ ಈಗ ಮಿಕ್ಸ್ ನಾವೇನು ಲಿರಿಕ್ಸ್ ಬರಿತಾ ಇದ್ದೀವಿ, ಹಾಡುಗಳನ್ನ ಸಾಹಿತ್ಯವನ್ನು ರಚಿಸ್ತಾ ಇದ್ದೀವಿ. ಆ ರೀತಿ ಎಲ್ಲ ಅಣ್ಣವ್ರ ಕಾಲದಲ್ಲಿ ಇರಲಿಲ್ಲ. ಈ ಕಾಲದಲ್ಲಂತೂ ದರ್ಶನ್ ಸರ್, ಸುದೀಪ್ ಸರ್ ಅಂತೂ ಅದನ್ನು ಕೂಡ ಒಂದು ಮಾಡಿಕೊಂಡು ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಮುಂದೆನೂ ತೊಗೊಂಡು ಹೋಗ್ತಾರೆ. ಹೀಗೆ ಇರುತ್ತೆ ನೋಡಿ ಕನ್ನಡ ಇಂಡಸ್ಟ್ರಿ ಅಂತಕ್ಕಂಥದ್ದು, ಮುಂದೆ ಹಿಂಗೆ ಹೋಗ್ತಾ ಹೀಗೆ ಇರುತ್ತೆ. ಯಾಕೆಂತಂದರೆ ಅದನ್ನು ದಯವಿಟ್ಟು ನಮ್ಮ ಕನ್ನಡಿಗರೇ ಬೆಳೆಸ್ಕೊಂಡು ಹೋಗಬೇಕು. ಕನ್ನಡಿಗರೇ ಒಂದು ಏನು ಅನ್ನದಾತರಾಗಬೇಕಷ್ಟೇ. ನಮ್ಮ ಕನ್ನಡಿಗರಂತೂ ಬೆಳೆಸೋರು ಯಾರು ಹಿಂದಿಯವರು ಬೇರೆ ಇನ್ಯಾರು ಬರಲ್ಲ ಇಲ್ಲಿಗೆ. ನಮ್ಮ ಕನ್ನಡಿಗರೇ ಬೆಳೆಸ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲೇಬೇಕು. ಸಿನಿಮಾ ಇಂಡಸ್ಟ್ರಿಯನ್ನು ದಯವಿಟ್ಟು ಬೆಳೆಸ್ಕೊಂಡು ಹೋಗೋದಕ್ಕೆ ಇದೊಂದು ಒಂದು ಅಣ್ಣವರ ಒಂದು ಸಂದೇಶ ಅಂತ ಹೇಳ್ಬೋದು ನೋಡಿ. ಪ್ರಕಾಶ್ ರಾಜ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಣ್ಣವರ ನೋಡೇ ಕಲಿಬೇಕು ಒಂದು ಭಾಷೆ ಏನಂತಂದರೆ ಕನ್ನಡ ಭಾಷೆಯನ್ನು ನಾವು ಎಲ್ಲ ಈಗಲೂ ಕೂಡ ಎಲ್ಲರೂ ಅಷ್ಟೇ, ಎಸ್ ನಾರಾಯಣ್ ಸರ್ ಅಂತಲ್ಲ, ಇಂದಿನ ನಿರ್ದೇಶಕರು ಯಾರ್ಯಾರಿದ್ದಾರೆ ಎಷ್ಟೋ ಜನ ಅಣ್ಣವ್ರ ಹತ್ರ ಹೋಗಿ ಒಂದು ಅವ್ರ ಕನ್ನಡವನ್ನು ಯಾವ ರೀತಿ ಸಿನಿಮಾವನ್ನು ನಾವು ತೊಗೊಂಡೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅಣ್ಣವರು. ನಮ್ಮ ಕನ್ನಡ ಇಂಡಸ್ಟ್ರಿ ಹಿಂಗೆ ಬೆಳೆಸ್ರಪ್ಪ, ಈಗ ಬೆಳೆಸ್ರಪ್ಪ, ಆಗ ಬೆಳೆಸ್ರಪ್ಪ, ಈಗ ರೀತಿ ಯಾವುದೇ ರೀತಿ ಗಲಾಟೆ ಮಾಡ್ಕೊಬಿಡಿ ನೋಡಿ. ಹಿಂದಿನ ಕಾಲದಿಂದ ಜಗ್ಗೇಶ್ ಅವರು ಕೂಡ ಅಣ್ಣವ್ರ ಅಭಿಮಾನಿಯಾಗಿ ಜಗ್ಗೇಶ್ ಅವರು ಕೂಡ ನಾವು ನೋಡ್ಬೋದು. ಅವರಂತೂ ಸಿನಿಮಾದಲ್ಲಂತೂ ಎಂಥ ಒಂದು ನಟನೆಯನ್ನು ಹೊಂದಿದ್ರು ಅಂದರೆ ಹುಚ್ಚರಾಗ್ಬಿಟ್ಟಿದ್ರು. ಸಿನಿಮಾ ಅಂತಂದರೆ ನಾನು ಹುಚ್ಚ, ಇಲ್ಲಿ ಸಿನಿಮಾ ಅಂದರೆ ನನಗೆ ಹುಚ್ಚು ಅಂದರೆ ಸಿನಿಮಾ ಅಂತ ಆ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಜಗ್ಗೇಶ್ ಅವರ ಅವರ ಒಂದು ಮೈಂಡ್ ಏನಿದೆ ಅಂತಂದರೆ, ರವಿಚಂದ್ರನ್ ಅವರು ಆಗ್ಬೋದು, ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಂತೆಂಥ ಸಿನಿಮಾಗಳನ್ನು ಕೊಟ್ಟರು ಅಂತಂದರೆ ಈಗಲೂ ಅಷ್ಟೇ. ಅದೊಂದು ಎತ್ತಿದ ಕೈ ಆ ಟೈಮಲ್ಲೇ ನೋಡಿ, ಆ ಗಳಿಗೆ ಇರ್ತಕ್ಕಂಥ ಒಂದು ಎತ್ತಿದ ಕೈಯನ್ನು ಈಗಲೂ ಕೂಡ ಮರೆಯೋದಕ್ಕಾಗಲ್ಲ ನೋಡಿ. ಈಗಲೂ ಕೂಡ ಈಗ ದರ್ಶನ್ ಸುದೀಪ್ ಅವರ ಒಂದು ಸಾಹಸ ಏನಿದೆ ಅವ್ರದ್ದು ಕೂಡ ಅಷ್ಟೇ, ಒಂದು ಅಷ್ಟು ಚೀಪ್ ಮೆಂಟಾಲಿಟಿ ಅಂತಲ್ಲ, ತುಂಬ ಕನ್ನಡದವನ್ನು ದೊಡ್ಡ ಎತ್ತರವಾಗಿ ಟಾಪ್ ಹೀರೋಗಳಾಗಿ ತಗೊಂಡು ಹೋಗ್ತಾ ಇರೋದನ್ನು ನಾವು ನೋಡ್ಬೋದು. ದಯವಿಟ್ಟು ಹೀಗೆ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಿ ನಿರ್ದೇಶಕರು, ನಿರ್ಮಾಪಕರು ಅಂತಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂತೆಲ್ಲ ನೋಡಬೇಡಿ. ಇವರೆಲ್ಲ ಕೆಲವರು ಒಂದು ಕೇವಲ ಚಿಕ್ಕ ಸಣ್ಣ ಪುಟ್ಟ ಆರ್ಟಿಸ್ಟು, ಇವರೆಲ್ಲ ಒಂದು ಲೈಟ್ ಬಾಯ್, ಇವರೆಲ್ಲ ಒಂದು ಸಣ್ಣ ಒಂದು ಕ್ಯಾಮ್ರಾಮ್ಯಾನು, ಈ ಥರ ಎಲ್ಲ ನೋಡ್ತಾ ಹೋದರೆ ಅದೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಆಗ. ಯಾಕೆ ಅಂತಂದರೆ ಕನ್ನಡ ಇಂಡಸ್ಟ್ರಿಗೆ ಏನಾದರೂ ಒಂದು ಸಣ್ಣ ನೋವಾಯಿತು ಅಂತಂದ್ರೂ ಕೂಡ ಬೇರೆ ಇಂಡಸ್ಟ್ರಿಗಳು ನೀವು ನೋಡ್ಬೋದು, ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಅಂತ ತೆಲುಗು, ಹಿಂದಿ ರಿಮೇಕ್ಸ್ ಎಲ್ಲ ನೀವು ನೋಡ್ಬೋದು ಸಿನಿಮಾಗಳನ್ನ. ಅವರು ಕೂಡ ನೋಡಿ ನಗ್ತಾರೆ ಹೊರತು, ಆಡ್ಕೋತಾರೆ ಹೊರತು, ಬೇರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ರೀತಿ ಬೆಳೆಯಲ್ಲ. ಈಗಲೂ ಕೂಡ ಅಷ್ಟೇ ನೋಡಿ. ನೆಕ್ಸ್ಟ್ KD ಅನ್ನೋ ಸಿನಿಮಾ ದೊಡ್ಡ ಸದ್ದು ಮಾಡ್ತಾ ಇದೆ. ಅದಕ್ಕೂ ಕೂಡ ಶಿವಣ್ಣ ಅವರು ಸಾಥ್ ಕೊಟ್ಟಿರೋದನ್ನ ನಾವು ನೋಡ್ಬೋದು. KD ಅನ್ನೋ ಸಿನಿಮಾ ಕೂಡ ನಮ್ಮ ಪ್ರೇಮಣ್ಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ರು. ದಸರಾಗೆ ಬಿಡುಗಡೆ ಆಗುತ್ತೆ. ಆದರೂ ಕೂಡ ದಯವಿಟ್ಟು ಸಿನಿಮಾವನ್ನು ಇದೇ ರೀತಿ ಬೆಳೆಸ್ಕೊಂಡೋಗಿ, ಇದು ಕೂಡ ಏನೋ ಫ್ಯಾನ್ ಇಂಡಿಯಾ ಸಿನಿಮಾ KD ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಅಂತ ಕೂಡ ಹೇಳಿದರು. ನೋಡೋಣ ಮುಂದೆ ಎಲ್ಲೋ ಹೋಗ್ತಾ ಇದೆ, ಅದೆಲ್ಲೋ ಹೋಗುತ್ತೆ. ಕನ್ನಡ ಇಂಡಸ್ಟ್ರಿಯನ್ನು ಹೀಗೆ ಬೆಳೆಸ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾರೆ. ಈಗಲೂ ಕೂಡ ಅಷ್ಟೇ ನೋಡಿ, ಅಣ್ಣವರ ಒಂದು ಫ್ಯಾನ್ ಅಂತ ಹೇಳೋದಕ್ಕಿಂತ ಹಿರಿಯ ಮಗ ಆಗಿ ಅಣ್ಣವರ ಸಿನಿಮಾ ಹಿರಿಯ ಮಗ ಅಂತಂದರೆ ಅದು ಶಿವಣ್ಣ ಮಾತ್ರ. ಶಿವಣ್ಣನು ಕೂಡ ಕನ್ನಡ ಇಂಡಸ್ಟ್ರಿನ ಯಾವ ದೊಡ್ಡ ಮಟ್ಟಕ್ಕೆ ತೊಗೊಂಡೋದ್ರು. ಈಗಲೂ ಕೂಡ ಅವರ ಮೊಮ್ಮಕ್ಕಳು ಆದಂಥವ್ರು, ಅಣ್ಣವ್ರ ಮೊಮ್ಮಕ್ಕಳು ಯುವರಾಜ್ ಕುಮಾರ್ ಅಂತ ನಾವೇನು ಕರಿತೀವಿ, ವಿನಯ್ ರಾಜ್ಕುಮಾರ್ ಕೂಡ ಇದೇ ರೀತಿ ಸಿನಿಮಾ ಇಂಡಸ್ಟ್ರಿಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ನೀವು ಕೂಡ ಅದೇ ರೀತಿ ಕಾಪಾಡ್ಕೊಂಡು ಹೋಗಿ ಅಂತ ಕೂಡ ಒಂದು ಸಂದೇಶ ಅಷ್ಟೇ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್. ಶುಭ ದಿನ, ಒಳ್ಳೆಯದಾಗಲಿ.